ಹಲೋ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ಅನ್ಕೋಬೋದು ಏನಪ್ಪ ಇವತ್ತು ಶರತ್ತು ನೈಟ್ ಹೊತ್ತು ವೀಡಿಯೋ ಮಾಡ್ತಾ ಇದ್ದಾನೆ ಅಂತ. ಏನಿಲ್ಲ, ಈಗೇನೆ ಒಂದು ಮೈಸೂರು ರೌಂಡ್ ಹೊಡ್ಕೊಂಡು ಬರ್ತಾ ಇದೆ. ಹಾಗೆಯೇ ನಮ್ಮ ಆಫೀಸಿಂದ ಬರಬೇಕಿದ್ರೆ ಮೈಸೂರು ರೈಲ್ವೆ ಸ್ಟೇಷನ್ ಕಡೆ ಬಂದೆ. ಏನು ಅನ್ನಿಸ್ತು ಅಂದರೆ, ಅವ್ರವ್ರ ಜೀವನ ಕೆಲವರು ಅವ್ರವ್ರ ಲೈಫ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಪಾರ್ಕು ಮತ್ತು ಪಬ್ಬು, ಕ್ಲಬ್ಬು ಮತ್ತು ಶಾಪಿಂಗು, ಎನಿವನ್ ಒಳ್ಳೊಳ್ಳೆ ಐಷಾರಾಮಿ ಹೋಟೆಲ್ಗಳೆಲ್ಲ ಲೈಫ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಕೆಲವು ಜನ ದಿನನಿತ್ಯ ಕಚ್ಚಾಡಿ ಅವ್ರಿಗೆಲ್ಲ ತೊಂದರೆ ಮಾಡ್ಕೊಂಡು ಸುಮ್ಮನೆ ಅವ್ರ ಫ್ಯಾಮಿಲಿಗೂ ಕೂಡ ತೊಂದರೆ ಕೊಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಅಳ್ದಾಡ್ತಾ ಇರ್ತಾರೆ. ಯಾಕೆಂದರೆ ಮನಸ್ಸಿನ ಜೀವನ ಯಾವಾಗ ಏನು ಅನ್ನೋದು ಗೊತ್ತಿಲ್ಲ. ಇರೋ ಜೀವನನ ಆದಷ್ಟು ನೆಮ್ಮದಿಯಾಗಿ ಬಾಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಒಬ್ಬನ ಆಸೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಆಸೆನೂ ಕೂಡ ನೆಮ್ಮದಿ ಜೀವನ ಬಾಳಬೇಕು ಅಂತ. ಸೊ ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಹಂಗೇ ರೋಡಲ್ಲಿ ನಡ್ಕೊ ಬರ್ತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ನೋಡಿದೆ. ತುಂಬ ಖುಷಿಯಾಗಿ ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ, ತನ್ನ ಗಂಡ ಎಲ್ಲ ಕೊಡಿಸಿ ಆರಾಮಾಗಿ ಊಟ ಮಾಡಿಸ್ಬೇಕಿದ್ರೆ ಯಾರೋ ಒಬ್ಬರು ಬಂದು, ಅಂದರೆ ಅವ್ರಿಗೆ ಪಾಪ ಎಷ್ಟು ಹೊಟ್ಟೆ ಹಸ್ತಿತ ಏನೋ ಗೊತ್ತಿಲ್ಲ, ಅವರು ಇರೋ ಲೆಕ್ಕಾಚಾರದಲ್ಲಿ ಕೇಳಿದ ತಕ್ಷಣ ತಗೊಡ್ಬೇಕು. ಅವರು ಎಷ್ಟು ಗೋಲ್ಡ್ ಹಾಕಿದ್ರು ಎಷ್ಟು ಅಂತ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಇಷ್ಟ. ಆದರೆ ಅವರು ಅಷ್ಟು ಊಟ ಕೊಡಿಸಿ ಅಂತ ಕೇಳ್ತಾ ಇದ್ರು ಕೂಡ ಅವರು ಆ ಒಂದು ಅಜ್ಜಿ, ಪಾಪ ನನಗೆ ಎಷ್ಟು ಬೇಜಾರಾಗ್ಬಿಡ್ತಂದರೆ, ಆ ಅಜ್ಜಿಗೆ ಊಟ ಕೊಡಿಸ್ತಿಲ್ಲ ಅವರು. ಪಾಪ ಕೇಳಿ ಬೇಜಾರಾಗಿ ಮುಂದೆ ಹೋಯಿತು. ಯಾರೋ ಒಬ್ಬರು ಆ ಅಜ್ಜಿಗೆ ಕೇಳಿದ ತಕ್ಷಣ ಅವರ ಒಂದು ಹಾವಭಾವಗಳನ್ನು ನೋಡಿ ಊಟ ಕೊಡಿಸಿದ್ರು. ಆ ಅಜ್ಜಿ ಎಷ್ಟು ಖುಷಿ ಪಡ್ತು ಗೊತ್ತಾ? ಇಷ್ಟೇ, ಇಲ್ಲಿ ದೊಡ್ಡ ಸ್ಥಾನ ಬರಲ್ಲ, ಬಡವ ಬರಲ್ಲ, ಅಥವಾ ಇನ್ನೊಂದು ಬರಲ್ಲ. ನೀವು ಶ್ರೀಮಂತರ, ಒಂದು ಹೊತ್ತಿನ ಊಟಕ್ಕೋಸ್ಕರ ಒಂದು ಅಜ್ಜಿ ಕೇಳಿದಾಗ ಕೊಡಿಸಿ, ದೇವರು ಎಲ್ಲೋ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಕೆಲವರು ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಬದುಕಿದಾಗಲೇ ಕೂಡ ಊಟ ಹಾಕಲ್ಲ, ಸತ್ತಾಗ ತಂದು ಬೇಕಾದಷ್ಟು ಎಡೆ ಇಕ್ತಾರೆ. ಯಾರು ತಿನ್ನೋದಕ್ಕೆ? ಅದೇ ಕಾಗೆಗಳು ತಿನ್ನೋದಕ್ಕೆ. ಈಗ ಕಾಗೆಗಳು ಬರ್ದಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಆ ಥರ ಇರಬೇಕಿದ್ರೆ ದಯವಿಟ್ಟು ನಾನೊಬ್ಬನ ಮನವಿಯಲ್ಲ, ಎಷ್ಟೋ ಜನ ಅಪ್ಪ ಅಮ್ಮಂದಿರಿಲ್ಲ ಅಂತ ಒಂದು ಮಕ್ಳುಗಳಿಗೆ ಕೂಡ ಇದೇನೇ ಭಾವಿಸ್ಕೊಳ್ಳೋದು. ಯಾಕೆಂದರೆ ಬದುಕಿದಾಗನೇ ಕೂಡ ಅವರಿಗೆ ಏನು ಕೇಳ್ತಾರೋ, ಏನು ತಿನ್ನಬೇಕು ಅನ್ನಿಸ್ತದೋ, ಎಲ್ಲೂ ಸುತ್ತಿಸ್ಬೇಕು ಅನ್ನಿಸ್ತದೋ ಅದೆಲ್ಲ ಮಾಡಿ ದೇವರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅದು ಬಿಟ್ಟು ನೀವು ಬದುಕಿದಾಗ ಏನೂ ತಿನ್ನಿಸ್ತೆ, ಏನೋ ಎಲ್ಲೂ ಸುತ್ತಿಸ್ತೆ, ಸತ್ತಾಗ ಹೋಗಿ ಗುದ್ದದ ಮೇಲೆ ಎಡೆ ಇಕ್ಕಿದ್ರೆ, ಅದೇ ನಾನು ಹೇಳಿದ್ನಲ್ಲ, ಪ್ರಾಣಿಗಳು ಅಥವಾ ಪಕ್ಷಿಗಳು ಅವೇ ಬಂದು ತಿನ್ನೋದು, ಇನ್ಯಾರು ತಿನ್ನಲ್ಲ. ಜೊತೆಗೆ ಇಕ್ಕುದನ್ನು ನೀವು ಕೂಡ ಓಡೋಗಿ ತಿಂತೀರ. ಆ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅದೊಂದು ಇನ್ಸಿಡೆಂಟ್ ನೋಡಿದೆ, ತುಂಬ ಬೇಜಾರಾಯಿತು. ಹಾಗಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡು ಇದನ್ನು ವಿಡಿಯೋ ಮಾಡಿದ್ದೀನಿ.